ಶ್ರೀ ಆರ್ ನಾಗರಾಜ್ ಹಣಕಾಸು ನಿರ್ದೇಶಕರು, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಅವರು ಕೂಡ ಜೊತೆಯಾಗಿದ್ದಾರೆ. ಎಸ್ ಕೃಷ್ಣಮೂರ್ತಿ ತಾಂತ್ರಿಕ ನಿರ್ದೇಶಕರು, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ. ಎಲ್ಲರಿಗೂ ನಮಸ್ಕಾರ. ನಾವು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ RTPCಯಿಂದ ಯೂನಿಯನ್ ವತಿಯಿಂದ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಆಗಮಿಸಿದ್ದೇವೆ. ಈ ಒಂದು ಜ್ಞಾನಜ್ಯೋತಿ ಆಡಿಟೋರಿಯಂ ಹಾಲ್ನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ 56ನೇ ಸಂಸ್ಥಾಪನಾ ದಿನಾಚರಣೆಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಆಗಮಿಸಿದರು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಉಪಾಧ್ಯಕ್ಷರಾದ ಜಾರ್ಜ್ ಸರ್ ಅವರು, ಮಾನ್ಯ ಗೌರವ್ ಗುಪ್ತಾ ಸರ್ ಅವರು, ವ್ಯವಸ್ಥಾಪಕ ನಿರ್ದೇಶಕರು, ಇವರೆಲ್ಲರೂ ಈ ಒಂದು 56ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಭಾಗಿಯಾಗಿ ಈ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ನಮ್ಮ ಒಂದು ಸಂಸ್ಥಾಪನಾ ದಿನಾಚರಣೆಯ ಹಬ್ಬವಾಗಿ ನಾವು ವರ್ಷಾಚರಣೆಯನ್ನು ಮಾಡ್ತಾಯಿದ್ದೇವೆ. ಇದಕ್ಕೆ ನಿಗಮದ ಎಲ್ಲ ಸರ್ಕಾರದ ಮುಖ್ಯಮಂತ್ರಿಗಳ ಆದಿಯಾಗಿ, ಕರ್ನಾಟಕ ಸರ್ಕಾರದ ಇಂಧನ ಸಚಿವರ ಆದಿಯಾಗಿ, ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ಗೌರವ್ ಗುಪ್ತಾ ಸರ್ ಆದಿಯಾಗಿ ಎಲ್ಲ ಇಡೀ ಕರ್ನಾಟಕ ವಿದ್ಯುತ್ ನಿಗಮದ ಹಿರಿಯ ಅಧಿಕಾರಿಗಳು, ಎಲ್ಲ ಕಾರ್ಮಿಕ ವರ್ಗದವರ ಶ್ರಮದಿಂದ ದಿನೇ ದಿನೇ ನಾವೇನು ಇವತ್ತು ಒಂದು ವಿದ್ಯುತ್ ಕ್ಷೇತ್ರದಲ್ಲಿ ಹೊಸ ಒಂದು ಮೈಲಿಗಲ್ಲನ್ನು ನಾವು ಮುಟ್ಟಿದ್ದೇವೆ. ಪ್ರಾರಂಭದಲ್ಲಿ 133 ಮಿಲಿಯನ್ ಮೆಗಾವ್ಯಾಟ್ ಇದ್ದಂಥ ವಿದ್ಯುತ್ ಉತ್ಪಾದನೆ ಇಂದಿನ ಒಂದು 2025-26ನೇ ಸಾಲಿನಿಗೆ ನಾವು ಹೋಲಿಕೆ ಮಾಡಿದಾಗ 12,146 ಮಿಲಿಯನ್ ವಿದ್ಯುತ್ ಉತ್ಪಾದನೆಯನ್ನು ನಾವು ಇಲ್ಲಿ ಮಾಡಿದ್ದೇವೆ. ಇದಕ್ಕೆಲ್ಲ ಒಂದು ಪ್ರಮುಖ ಕಾರಣಪ್ಪ ಅಂದರೆ ಈ ಒಂದು ನಮ್ಮೆಲ್ಲ ಕಾರ್ಮಿಕರಂತ ನಾವು ಈ ಸಂದರ್ಭದಲ್ಲಿ ಹೇಳಬಹುದು. ಅದೇ ರೀತಿಯಾಗಿ ಅಧಿಕಾರಿಗಳು ಸಹಿತ ತುಂಬ ಪಾತ್ರ, ಅವ್ರದ್ದು ತುಂಬ ದೊಡ್ಡ ಪಾತ್ರ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ವರ್ಷವೂ ನಮಗೆ ಒಂದು ಹೊಸ ಉರುಪಿನೊಂದಿಗೆ, ಹೊಸ ಚೈತನ್ಯದೊಂದಿಗೆ ಎಲ್ಲ ಕೆಲಸ ನಿರ್ವಹಿಸ್ತಕ್ಕಂಥ ಎಲ್ಲ ಉದ್ಯೋಗಿಗಳಿಗೆ ಉತ್ತೇಜನ ನೀಡುತ್ತಾ ಈ ವರ್ಷ ಏನಪ್ಪ ಅಂದರೆ ನಮ್ಮ ಸಂಘಗಳ ಮನವಿಗೆ ಹೋಗೊಟ್ಟು ಪ್ರತಿ ವಿದ್ಯಾರ್ಥಿ 90% ಮೇಲೆ ಯಾರು ಹೆಚ್ಚಿನ ಒಂದು ಪರ್ಸೆಂಟೇಜನ್ನು ಮಾಡಿದಂಥ ಉದ್ಯೋಗಿಗಳ ಮಕ್ಕಳಿಗೆ ಒಂದು 3 ಗ್ರಾಮ್ ಚಿನ್ನದ ನಾಣ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರ ಸರ್ಕಾರ ಮಾಡಿದೆ. ಅದಕ್ಕೆ ಪೂರಕವಾಗಿ ಏನಪ್ಪ ಅಂದರೆ ನಮ್ಮ ಇಲಾಖೆಯ ಇದಕ್ಕೆ ಕಾರಣಕರ್ತರಪ್ಪ ಅಂತಂದರೆ ನಮ್ಮ ಒಂದು ಸಂಘಗಳು. ಅದೇ ರೀತಿಯಾಗಿ ನಮ್ಮ ಸಂಘದ ಮನವಿಗೆ ಹೋಗೊಟ್ಟು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕ ಗೌರವ್ ಗುಪ್ತಾ ಸರ್ ಬಗ್ಗೆ ಹೇಳಬೇಕಂದ್ರೆ ಭಾಳ ಕೇಳಿದ್ದನ್ನು ಕೊಡುವಂಥ ಕಾಮಧೇನು ಗೌರವ್ ಗುಪ್ತಾ ಸರ್ ಅವರ ಒಂದು ಮಾನ್ಯ ನಿರ್ದೇಶನದಲ್ಲಿ ಅವರ ಒಂದು ಎಲ್ಲ ಒಂದು ಸಹಕಾರದೊಂದಿಗೆ ನಮ್ಮ ನಿಗಮ ಇನ್ನೂ ಉತ್ತುಂಗಕ್ಕೆ ಏರ್ತಾ ಇದೆ. ಇದೇ ರೀತಿಯಾಗಿ ನಮ್ಮ ನಿಗಮ ಸದಾ ಬೆಳೀಲಿ ಅಂತ ನಾನು ಈ ಒಂದು ಸಂಸ್ಥಾಪನಾ ದಿನಾಚರಣೆಯಲ್ಲಿ ಎಲ್ಲರಿಗೂ ಶುಭ ಹಾರೈಸ್ತೇನೆ. ಧನ್ಯವಾದಗಳು. ನನ್ನ ಹೆಸರು ವೆಂಕನಗೌಡ ಅಂತೇಳಿ RTPC ಎಂಪ್ಲಾಯೀಸ್ ಯೂನಿಯನ್ ಸೆಕ್ರೆಟರಿ. ಅದೇ ರೀತಿಯಾಗಿ ನಮ್ಮ ಅಧ್ಯಕ್ಷರಾದ ಭರಮರೆಡ್ಡಿ ಅವರು ನಮ್ಮ ಪಕ್ಕಕ್ಕಿದ್ದಾರೆ. ನಮಸ್ಕಾರ ಸರ್. ನಾವು ಅದೇ ರೀತಿಯಾಗಿ ಇವರು ಹೇಳಿದಾಗೆ ನಾವು ಅವರಿಗೆ ಮನವಿಯನ್ನು ಸಲ್ಲಿಸಿದ್ವಿ. ಯಾಕಂದರೆ ಇನ್ನು ನಮ್ಮ ಕಾರ್ಮಿಕರು ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾಯಿದೆ. ಅದಕ್ಕಾಗಿ ಕಾರ್ಮಿಕರನ್ನು ಮತ್ತೆ ಸೇರ್ಪಡೆ ಮಾಡಬೇಕಂತೇಳಿ ನಾವು ಮನವಿಗೆ ಕೊಟ್ಟಿವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಅವರು ಸಕಾರಾತ್ಮಕವಾಗಿ ಒಪ್ಪಿಕೊಂಡಿದ್ದಾರೆ, ಸ್ಪಂದನೆ ನೀಡಿದ್ದಾರೆ ಎಂದು ನಾನು ಹೇಳ್ತೇನೆ. ನಾನು ಅಧ್ಯಕ್ಷನಾಗಿ ಭರಮರೆಡ್ಡಿ RTPC ಯೂನಿಯನ್ನ ಅಧ್ಯಕ್ಷನಾಗಿ ನಾನು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.